Okay. Now this is my, can you see here? This is work group. Correct. This is the work group. This is the computer name Windows 19 work group, right? And you can see here. This is the processor Intel. Which processor? Intel Axon Platinum processor, 2.6 gigahertz processor. Extra memory. How much GB is there? Yeah, 4 GB. Discom is there. 134. Yeah, 135 GB. Correct? Yeah. Okay. See here. Order information is Microsoft Corporation virtual machine. Correct? Yeah. So this is the 19 data center license. Which license using data center license? Correct? Yeah. So now we have to add the role. Which role to add it now? Which role? ಸರ್ವರ್ ಯಾವ ರೋಲ್? ADDS ರೋಲ್ ಅಲ್ವಾ? ADDS ರೋಲ್ ಯಾಕೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು? ಹೆಂಗ್ ಮಾಡಬೇಕು? ಈಗ ADDS ರೋಲ್ ಯಾಕೆ ಬೇಕು ಹೇಳಿ ಫಸ್ಟ್ ನೋಡುವ. To manage the users and computers. Correct. So right now it is work group. So we have to convert work group to domain. Correct. To domain we have to need which role? ADS role. Correct. So how to do ADS role? Then work on it. How to add the role ADDS in the server. How to add the ADS role in the server. Okay. So click on start button. Click start button. Server laita. Server manager. Can you see here? Server manager. Okay. Yeah, see. Okay. Then dashboard. Server manager dashboard. Okay. Can you see add role and feature? Click on add role and feature. Okay. So remember, so before adding the server to ADS, your administrator account should be strong password. Your account should be strong password required. And static IP is required. Static IP means private IP must be static IP. You have to make a static IP. Static means ಒಂದೇ ಇರಬೇಕು, ಒಂದೇ IP ಚೇಂಜ್ ಆಗಬಾರ್ದು. ಆಯ್ತಾ? ನಾನು ಹೇಳ್ತೀನಿ ಅಂತ. ನೆಕ್ಸ್ಟ್ ವಿಂಡೋಸ್ ಅಪ್ಡೇಟ್ ಆಗಿರ್ಬೇಕು. ಓಕೆ, 3 ಪಾಯಿಂಟ್ ರಿಮೆಂಬರ್ ಇರ್ಬೇಕಾಗತ್ತೆ. ಅಂದ್ರೆ ನೀವು ಒಂದು ಸರ್ವರ್ ಅನ್ನ ಡೊಮೈನ್ ಮೂವ್ ಮಾಡ್ತಿದ್ರಲ್ವಾ, ವರ್ಕ್ ಗ್ರೂಪ್ ಇಂದ ಡೊಮೈನ್ ಕನ್ವರ್ಟ್ ಮಾಡ್ತಿದ್ರ. ಡೊಮೈನ್ ಅಂದ್ರೆ ಹೇಳಿ ADDS ರೋಲಿಗೆ. ಸೊ ಅವಾಗ ಈ ಮೋಸ್ಟ್ ಫೀಚರ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಒಂದು ಸ್ಟ್ರಾಂಗ್ ಪಾಸ್ವರ್ಡ್, ವಿಂಡೋಸ್ ಅಪ್ಡೇಟ್ ಆಗಿರ್ಬೇಕು, ಮತ್ತೊಂದು ಹೇಳಿ ಸ್ಟಾಟಿಕ್ IP ಅಡ್ರೆಸ್ ಆಗಿರ್ಬೇಕು. ಕ್ಲಿಕ್ ಆನ್ ಗೊತ್ತಿರ್ಬೇಕು ಅಷ್ಟೇ. Next, after you have to add the select role based or feature based installation. ಮತ್ತೆ ರಿಮೋಟ್ ಡೆಸ್ಕ್ಟಾಪ್ ಇನ್ಸ್ಟಾಲೇಷನ್. ಸೊ ರೋಲ್ಸ್ ಫೀಚರ್ ಇನ್ಸ್ಟಾಲೇಷನ್ ಅಂದ್ರೆ ಹೇಳಿ ನೀವು ADDS ರೋಲ್ ಆಡ್ ಮಾಡ್ತಿದ್ದೀರಾ ಇನ್ ದ ಹಾರ್ಡ್ ಡಿಸ್ಕ್ ಒಳಗಡೆ, ಸರ್ವರ್ ಹಾರ್ಡ್ ಡಿಸ್ಕ್ ಅಲ್ಲಿ. ರಿಮೋಟ್ ಬೇಸ್ ಅಂದ್ರೆ ಹೇಳಿ ಹೌದು. ಸೊ ರಿಮೋಟ್ ಬೇಸ್ ಅಂದ್ರೆ ನೀವು ರೋಲ್ ಆಡ್ ಮಾಡ್ತಿರಲ್ವಾ, ಆ ರೋಲ್ ನೀವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಒಳಗಡೆ ನೀವು ಆಡ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಹೇಳ್ತಾರೆ ರಿಮೋಟ್ ಡೆಸ್ಕ್ಟಾಪ್ ಇನ್ಸ್ಟಾಲೇಷನ್. ಸೊ ಕರೆಂಟ್ಲಿ ಐ ಆಮ್ ಸೆಲೆಕ್ಟಿಂಗ್ ದ role based installation. Role installation is what? I am adding the role. It is that role is available in the within the server hard disk.
ಓಕೆ, ಸರ್ವರ್ ಹಾರ್ಡ್ ಡಿಸ್ಕ್ ಫೇಲ್ ಆದ್ರೆ ರೋಲ್ ಕೂಡ ಫೇಲ್ ಆಗುತ್ತೆ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ರಿಮೋಟ್ ಡೆಸ್ಕ್ಟಾಪ್ ಸೊಲ್ಯೂಷನ್ ಇದೆ ಅಂದ್ರೆ ಅವರು ತಮ್ಮ ರೋಲ್ ಅನ್ನು ಅಡಿಷನಲ್ ಹಾರ್ಡ್ ಡಿಸ್ಕ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂದ್ರೆ ಏನ್ರಿ, ವರ್ಚುವಲ್ ಮಷಿನ್. Means they are installing the role to the virtual machine. ಓಕೆ, ವರ್ಚುವಲ್ ಮಷಿನ್ ಅಲ್ಲಿ ಇದ್ ಮಾಡ್ಕೊಳ್ತೀವಿ. ಈ ಸಿಂಪಲ್ ಈ ತರ ಹೆಂಗೆಲ್ಲ ನಾ ಆಲ್ರೆಡಿ ಹೇಳಿದ್ನಲ್ವಾ, ನಿಮ್ಮ ಹತ್ರ ಒಂದು ಹೋಸ್ಟ್ ಮಷಿನ್ ಇದೆ, ಸರ್ವರ್ ಇದೆ. ಓಕೆ, ಆ ಸರ್ವರ್ ಒಳಗೆ ಮತ್ತೊಂದು ಸರ್ವರ್ ಮಷಿನ್ ಕ್ರಿಯೇಟ್ ಮಾಡ್ತಿದ್ರಾ, ಈ ವರ್ಚುವಲ್ ಮಷಿನ್ ಅಂತ ಅಲ್ವಾ. ಸೊ ನೀವೇನ್ ಮಾಡ್ತೀರಾ, ರಿಮೋಟ್ಲಿ ಲಾಗಿನ್ ಆಗಿ ಈ ವರ್ಚುವಲ್ ಮಷಿನ್ ಅಲ್ಲಿ ರೋಲ್ ಆಡ್ ಮಾಡ್ತಿದ್ರಾ. ಯಾರು ಆಡ್ ಮಾಡ್ತೀರಾ ಹೇಳಿ, ADS. ಸೊ ಈ ತರ ಮಾಡ್ಬೇಕಂತಿದ್ರೆ you have to select the which virtual machine, which option, remote desktop. Okay, now I'm using role based only. Okay, think it because I'm using on premise server, right? ಇದು ಆನ್ ಪ್ರಮಿಸ್ server, think ಮಾಡ್ಕೊಳ್ಳಿ ಅದಕ್ಕೆ. ಓಕೆ, ನಾರ್ಮಲ್ ಇದು ಯೂಸ್ ಮಾಡಕ್ಕಾಗತ್ತೆ, ರಿಮೋಟ್ ಅಲ್ಲಿ ಆದ್ರೆ ಮಾತ್ರ. ಈಗ ನಾನೀಗ ಅಜೂರ್ ಮಾಡ್ತಿಲ್ವಾ, ನಾ ಅಜೂರ್ ಅಲ್ಲಿ ನಾವು ಇದ್ ಮಾಡ್ಬೇಕಂದ್ರೆ ನಾವು ರೋಲ್ ಬೇಸ್ಡ್ ಮಾಡ್ಬೇಕಾಗುತ್ತೆ. ಸರಿ, ರಿಮೋಟ್ ಹೀಗಿದೆ ರೋಲ್ ಬೇಸ್. ಅಷ್ಟೇ ಅಷ್ಟೇ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ಸೆಲೆಕ್ಟ್ ರೋಲ್ ಬೇಸ್ ಆಫ್ ವಿಚ್ ಬೇಸ್ ಇನ್ಸ್ಟಾಲೇಷನ್. ರೋಲ್ ಬೇಸ್. ಬೇಡ, ಯಾಕೆ ಬರಲ್ಲ. ಓಕೆ, ಹೌದು ಕರೆಕ್ಟ್, ಅದೇ ರೀಸನ್. ಕ್ಲಿಕ್ ಆನ್ ನೆಕ್ಸ್ಟ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸರ್ವರ್ ಫಾರ್ಮ್ ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಸರ್ವರ್ ಫಾರ್ಮ್ ಸರ್ವರ್ ಪೂಲ್ ಮೀನ್ಸ್ ಸರ್ವರ್ ಹಾರ್ಡ್ ಡಿಸ್ಕ್. ಇಲ್ಲಿ ವರ್ಚುವಲ್ ಹಾರ್ಡ್ ಡಿಸ್ಕ್ ಮೀನ್ಸ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಓಕೆ, select only, next ಬರ್ಕೊಳ್ಳಿ, select a server from server pool. ಓಕೆ, ಬೋರ್ಡಾ ಸ್ಟಿಕ್ಕರ್. ಓಕೆ, ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಬರ್ಕೊಂಡ್ರ ಇದು? ಕ್ಲಿಕ್ ಆನ್ ನೆಕ್ಸ್ಟ್. ಹಾ, ಇವಾಗ ಬರ್ಕೊಂಡ್ರಲ್ಲ ಅದ ಸೆಲೆಕ್ಟ್ ಸರ್ವರ್ ಪೂಲ್ ಅಂತ. ಸೊ ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ಬರ್ಕೊಳ್ಳಿ, ವಿಚ್ ಒಳಗೆ ಯಾವ್ದು ಗೋಟ್ ಆಡ್ ಇಟ್ ಹಿಯರ್, ಆಕ್ಟಿವ್ ಡೈರೆಕ್ಟರಿ ಡೊಮೇನ್ ಸರ್ವಿಸಸ್. ಇದು MC ಇದು ಲಾಸ್ಟ್ ವೀಕ್ ಸ್ಯಾಟರ್ಡೆ ಅಲ್ಲಿ ಒಂದೇ ಬಂದ, ಯಾರು ಬರ್ಲಿಲ್ಲ ಇದಲ್ಲ, ಡೆಮೋ ಕ್ಲಾಸ್. ಹೈಪರ್ ಲಾಸ್ಟ್ ಬರ್ತದೆ, ಹೈಪರ್ ಎಲ್ಲ ಇದು ಬೇಕಾಗ್ತದೆ ಆಯ್ತಾ. ಡನ್, ADS. ಕ್ಲಿಕ್ ಆನ್ ನೆಕ್ಸ್ಟ್. ಹೌದು, ಅದ್ಲೇ ಬರ್ತದೆ. ಓಕೆ, ನೆಕ್ಸ್ಟ್ 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 ಇನ್ಸ್ಟಾಲ್ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ಸ್ಟಾಲ್ ಕೊಡಿ ಅಷ್ಟೇ. ನಾವು ಒಂದು ರೋಲ್ ಆಡ್ ಮಾಡ್ತೀವಿ, ADDS ರೋಲ್. ಹೆಡ್ಡಿಂಗ್ ಬರ್ಕೊಂಡಿಲ್ವಾ? ADDS ರೋಲ್ ಯಾಕೆ, ಸರ್ವರ್ ಆಲ್ರೆಡಿ ಇದೆ. ಸರ್ವರ್ ಒಳಗಡೆ ಏನ್ ಮಾಡ್ತಿದೀವಿ ಹೇಳಿ? ಇಲ್ಲ ನೋಡಿ, ಸರ್ವರ್ ಒಳಗಡೆಗೆ ADDS ಹೇಳಿ ರೋಲ್. ಓಕೆ, ಈ ರೋಲ್ ಆಡ್ ಮಾಡ್ರೆ ಮಾತ್ರ ನಿಮ್ಗೆ ನೀವು ಡೊಮೈನ್ ಕ್ರಿಯೇಟ್ ಮಾಡಬಹುದು. ಓಕೆ, if you're not adding this role, you cannot create domain. ADDS role is compulsory. Yes. Okay. ಎಲ್ಲ ಮಾಡುವ ಅಷ್ಟೇ, ಮಾಡು ಎದುರು ಬಿಡಿ.
ನೀವು ಡೈರೆಕ್ಟ್ ಆಗಿ ನೀವ್ ಎಂತ ಮಾಡ್ತೀರ ಅಲ್ಲಿಗೆ? ನೀವೀಗ ಸಮುದ್ರದ ನೀರಲ್ಲಿ ಈಗ ನೀವು ಕಾಲ್ ಇಟ್ಟಿಲ್ಲ, ಸೀದಾ ಜಂಪ್ ಹೊಡಿತಿದ್ರೆ ಎಲ್ಲಿ ಹೇಳಿ? ಮಧ್ಯ ಸಮುದ್ರ ಜಂಪ್ ಹೊಡಿತಿದ್ರೆ ನೀವು. ಅವ್ರಿಗಂತ ನಾವಾಗಿನ ಪಂಚ್ ಅಟೆಂಡೆನ್ಸ್ ಅದು ಬೇಡ ಅಂತ. ಕೇಳ್ದವ್ರ ಅವರು ನಮ್ಮ ಕೇಳ್ದ ಅದ್ಯಾರ ಆಗ್ತದೆ ಅದ್ಯಾರು ಡೈಗ್ರಾಮ್ ಓಪನ್ ಮಾಡಿ, ಡೈಗ್ರಾಮ್ ಓಪನ್ ಮಾಡಿ, ಡೈಗ್ರಾಮ್ ಓಪನ್ ಮಾಡಿ. ಡೈಗ್ರಾಮ ಬಿಡ್ಸ್ಕೊಂಡಿದ್ರಲ್ವಾ ಹೇಳಿ. ನಾವೇನ್ ಮಾಡಿದ್ವಿ ಫಸ್ಟ್ ಸ್ಟೆಪ್ ಹೇಳಿ? ಫಸ್ಟ್ ಸ್ಟೆಪ್ ಏನ್ ಮಾಡಿದ್ದೇವೆ ನಾವೀಗ ಸರ್ವರ್ ಕ್ರಿಯೇಟ್ ಮಾಡಿದ್ದೇವೆ. ಸರ್ವರ್ ಒಳಗಡೆ ಏನ್ ಮಾಡಿದ್ದೇವೆ ಹೇಳಿ? ಒಂದು ರೋಲ್ ಆಡ್ ಮಾಡಿದ್ದೇವೆ. ಯಾವ ರೋಲ್ ಆಡ್ ಮಾಡಿದ್ದೇವೆ? ಸರ್ವರ್ ಒಳಗೆ ಯಾವ ರೋಲ್ ಆಡ್ ಮಾಡಿದ್ದೇವೆ ನಾವೀಗ? ನೋಡಿ ಯಾವ ಓದಿ 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 ನೋಟ್ಸ್ ಓದಿ. ಯಾವ ಆಡ್ ಮಾಡಿದೆ ಓದಿ. ಹಾ, ಆಕ್ಟಿವ್ ಡೊಮೇನ್ಸ್ ಆಡ್ ರೋಲ್ ಆಡ್ ಮಾಡಿದೆ ಅಲ್ವಾ? ನಾನು ಇಂಟೆನ್ಷನ್ ಹೇಳಿ ಯಾಕೆ ನಾವು ರೋಲ್ ಆಡ್ ಮಾಡಿದ್ದೇವೆ? ಯಾಕಂದ್ರೆ ನಾವು ಒಂದು ಡೊಮೇನ್ ಕ್ರಿಯೇಟ್ ಮಾಡಕ್, ನಮ್ಗೆ ಸರ್ವರ್ ಏನ್ ಕ್ರಿಯೇಟ್ ಮಾಡಕ್ಕೆ ಹೇಳಿ? ಒಂದು ಡೊಮೇನ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೋಡಿ ದೊಡ್ಡದಾಗಿ ತೋರಿಸೋದೇ ನೀವು ಇಂಪಾರ್ಟೆಂಟ್ ಅಂಬೋದಕ್ಕೆ. ನಾ ಏನ್ ಮಾಡಿದೀನಿ ಹೇಳಿ? ಈಗ ನಾನು ಒಂದು ನಮ್ಮ ಸರ್ವರ್ ಇದೆ. ಓಕೆ, ಈ ಸರ್ವರ್ ಬೇಕಂದ್ರೆ ಸರ್ವರ್ ನಾವೇನ್ ಕ್ರಿಯೇಟ್ ಮಾಡಕ್ಕೆ ಹೇಳಿ? ಈಗ ಡೊಮೇನ್ ಕ್ರಿಯೇಟ್ ಮಾಡ್ಬೇಕು. ನಮ್ಗೊಂದು ಡೊಮೇನ್ ಬೇಕು. ಏನ್ ಹೇಳಿ? ಡೊಮೇನ್ ಬೇಕು ಅಲ್ವಾ? ಬೇಕಾ ಬೇಡ? ಡೊಮೇನ್ ಬೇಕಾ ಬೇಡ? ಡೊಮೇನ್ ಹಾಗೆ ಬರುತ್ತಾ? ಡೊಮೇನ್ ಹಾಗೆ ಬರುದಿಲ್ಲ. ನಾವೇನ್ ಮಾಡಕ್ ಹೇಳಿ ಕೇಳಿ? ಯಾರು ಆಡ್ ಮಾಡಕ್ ನಾವು ADDS ರೋಲ್ ನಾವು ಆಡ್ ಮಾಡ್ಬೇಕು. ಕರೆಕ್ಟಾ? ಸೊ ಅವಾಗ ನಮ್ಗೇನ್ ಹೇಳಿ? ಡೊಮೇನ್ ಸಿಕ್ಕತ್ತೆ. ಓಕೆ, ಈ ಡೊಮೇನ್ ನಾವ್ ಏನ್ ಮಾಡುವ ನೆಕ್ಸ್ಟ್ ಹೇಳಿ? ಡೊಮೇನಿಗೆ ನಾವೊಂದು ನೇಮ್ ಕೊಡುವ. ಡೊಮೇನಿಗೆ ಏನ್ ನೇಮ್ ಕೊಡುವ? ಯು ಕ್ಯಾನ್ ಗಿವ್ ಎಸ್ ಎನಿ ನೇಮ್ ಕೊಡಿ. oppo.com, oppo.co.in, right? oppo.in. You can give any name. It's not a mandatory. You can give any name. Okay, any name can give it. Okay, ನೇಮ್ ಕೊಟ್ಟಿದ್ದೇವೆ. ಓಕೆ, ಈ ಡೊಮೇನ್ ನಾವು ಸೆಕ್ಯೂರ್ ಮಾಡ್ಬೇಕಲ್ವಾ? ಹೌ ಟು ಸೆಕ್ಯೂರ್ ದಿಸ್ ಡೊಮೇನ್? ಬೈ how to secure domain? Yes, by entering the by username and password. Okay, ಈಗ ನಾವು ADDS ರೋಲ್ ಆಡ್ ಮಾಡಾಯ್ತು. ನೆಕ್ಸ್ಟ್ ಟೈಮ್ ಮಾಡಕ್ಕೆ ಹೇಳಿ? ಓಕೆ, ಫಸ್ಟ್ ಸ್ಟೆಪ್ is add role ADDS. Second step is next is convert the work group into domain. Okay, yes or no? ಬರ್ಕೊಳ್ಳಿ ಈ ಡಯಾಗ್ರಾಮ್ ಪುನಃ ಎಲ್ಲಿ ತಂಗ ಬರ್ಕೊಂಡ್ರಿ? ಈಗ ಅದಷ್ಟು ನೆಕ್ಸ್ಟ್ ಬರ್ಕೊಂಡ್ರಲ್ವಾ? ಓಕೆ, ನೆಕ್ಸ್ಟ್ ಅದು ನೆಕ್ಸ್ಟ್ ಇನ್ಸ್ಟಾಲೇಷನ್ ಬರ್ಕೊಂಡಿರಲ್ಲ ಫಿನಿಶ್ ಅಂತ. ನೆಕ್ಸ್ಟ್ ಡಯಾಗ್ರಾಮ್ ಹಾಕೊಳ್ಳಿ. ಆ ಡಯಾಗ್ರಾಮ್
Manoj, last ನೀವು ಬಿಡಿಸ್ಕೋಬೇಕು ಸೇಮ್ ಡಯಾಗ್ರಾಮ್ ನೋಟ್ಸ್ ಅಲ್ಲಿ ಲಾಸ್ಟ್ ಪೇಜ್ ಬಿಡಿಸ್ಕೊಳ್ಬೇಕು ಡಯಾಗ್ರಾಮ್. ಈಗಲ್ಲ ಕಡೆ ಮನೇಲಿ ಇದೇ ಡಯಾಗ್ರಾಮ್ ಆಯ್ತಾ. ಮತ್ ಸರ್ವರ್ ಡೊಮೈನ್ ಕೇಳೋಕ್ಕಾಗ ಡಯಾಗ್ರಾಮ್ ಅಷ್ಟು ಅದೇ ರೀತಿ ಚಂದ ಬಿಡಿಸ್ಕೊಳ್ಳಿ ಮನೇಲಿ. ಸ್ಕೆಚ್ ಪೆನ್ ಇದೆಯಲ್ವಾ? ಡೊಮೈನ್ ಮಾಡಿ ಫಿನಿಶ್ ಮಾಡಿ ಕ್ಲೋಸ್ ಮಾಡಿಬಿಡಿ ಇವತ್ತು ಕ್ಲಾಸ್. ಓಕೆ, ಸೊ ನಾಳೆಯಿಂದ ಯೂಸರ್ ಹೆಂಗ್ ಕ್ರಿಯೇಟ್ ಮಾಡೋದು ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಇದು 3 hours ಕ್ಲಾಸ್ ಸಾಕು. ನಾನು ಆಕ್ಚುಲಿ 4 hour ಕ್ಲಾಸ್ ಮಾಡ್ತೇನೆ, ಬಟ್ ಈಗ 4 hour ಕ್ಲಾಸ್ ಮಾಡಲ್ಲ. ಯಾಕೆ ಹೇಳಿ? ಈಗ ನಾ 4 hour ಕ್ಲಾಸ್ ಮಾಡ್ರೆ ಇದೆಲ್ಲ ನೀರೆಲ್ಲ ಕಣ್ಣಿಗೆ ಹೋದಾಗತ್ತಲ್ಲ ಅಷ್ಟು. ಅದಕ್ಕೆ ನಾ ಡೈರೆಕ್ಟ್ ಎಲ್ಲ ಸ್ಟೂಡೆಂಟ್ಸ್ ನೋಡಿ ನಾ ಮಾಡ್ತೀನಿ ಕ್ಲಾಸ್. ಹೌದು, ಈಗ ನೀವು ತುಂಬಾ ಫ್ರೆಶರ್ಸ್, ಸೊ ನಿಮ್ಗೆ ಏನೂ ಗೊತ್ತಿಲ್ಲ. ಈಗ ನಾನು ಎಲ್ಲ ಸಾಫ್ಟ್ವೇರ್ ಇವತ್ತೇ ಕಂಪ್ಲೀಟ್ ಮಾಡ್ಬಿಟ್ರೆ ಒಂದು ರೀತಿ ಕಲಿಬೋದಪ್ಪ. ನೀವು ಸ್ಟಾರ್ಟಿಂಗ್ ಮತ್ತೆ ಸ್ವಲ್ಪ ಸ್ಲೋ ಮಾಡ್ತೀನಿ ಅಷ್ಟೇ ನಿಮ್ಗೆ ಕಲೀಲಿ ಅಂತ. ಸೊ ನೆಕ್ಸ್ಟ್ ನೀವು ಕಾನ್ಸೆಪ್ಟ್ ಕವರ್ ಆದ ನಂತರ ವಿಲ್ ಗೋ ಪ್ರಾಪರ್ಲಿ. ಅದು ನೀವು ಅಲ್ಲಿ ತಲ್ತೋಳ ಅಂದ್ರ ಕ್ರಾಕ್ಸ್ ಕೀ ಸಿಕ್ಕತ್ತೆ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಇಂಟರ್ನಲ್ ಸಿಕ್ಕ ಒಂದೊಂದ್ಸ ವರ್ಕ್ ಆಗಲ್ಲ, ಟ್ರೈ ಮಾಡ್ತಾ ಇರ್ಬೇಕು. ಸೊ ನೆಕ್ಸ್ಟ್ ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ಪ್ರಮೋಟ್ ದಿ ಸರ್ವರ್ ಟು ಎ ಡೊಮೈನ್ ಕಂಟ್ರೋಲರ್. ಪ್ರಮೋಟ್ ದಿ ಸರ್ವರ್ ಟು ಎ ಡೊಮೈನ್ ಕಂಟ್ರೋಲರ್. Promote the server to ಇಲ್ಲಿ ನೋಡಿ, promote the server to a domain controller. Next step. Okay, click on this one and select a next point ಬರ್ಕೊಳ್ಳಿ. Select a add a new forest. Okay, and here enter your domain. ಬರ್ಕೊಳ್ಳಿ the root domain name, enter your domain. ಇದೇ ಬರ್ಕೊಳ್ಳಿ, select a deployment operation ಬರ್ಕೊಂಡು 3 ಆಪ್ಷನ್ ಬರ್ಕೊಳ್ಳಿ. 3 ಆಪ್ಷನ್ ಅಲ್ಲಿ select a add a new forest and the root domain name is sopa.com. ಎಲ್ಲ ಕಡೆ ಹೇಳ್ತೀನಿ ಫಸ್ಟ್, ಇದೆಲ್ಲ ವರ್ಕ್ ಫಸ್ಟ್ ಇರಬೇಕು, ಎಲ್ಲ ಒಂದೊಂದೇ ಹೇಳ್ಕೊಡ್ತೀನಿ ನಾನು ಈಗ ಬೇಡ. ಸೊ ನಾಳೆ ಕ್ಲಾಸ್ 11:30 to 2:30. ಓಕೆ, ನಮ್ಮ ಮನೆ ಒಂದು ಫಂಕ್ಷನ್ ಇತ್ತು, ಅದು ಅಟೆಂಡ್ ಆಗಬೇಕು, ಫ್ಯಾಮಿಲಿ ಫಂಕ್ಷನ್. ಅದಕ್ಕೆ ನಾನು ಬೇಗ ಮಾಡ್ತೀನಿ ಕ್ಲಾಸ್. ಸೊ ಅವ್ರಿಗೆ ಫಸ್ಟ್ ಬ್ಯಾಚ್ ಮಾರ್ನಿಂಗ್ ಬ್ಯಾಚ್ ಅವರಿಗೆ ನಾನು 8:30 ವರೆಗೆ ಹೇಳಿದಕ್ಕೆ. Okay, then add a new forest. This is the new.com. So what do you add a new forest? Okay, ಬರ್ಕೊಳ್ಳಿ, ನೋಟ್ ಬರ್ಕೊಳ್ಳಿ. Next, what is forest? So this is the num server, alva? Yes or no? Inside server we don't have any domain currently. ನಮ್ಮತ್ರ ಯಾವ domain ಇಲ್ಲ. Okay, so that's the reason we have to create a one forest. Forest ಅಂದ್ರೆ ಹೇಳಿ,
Yeah, so right now this is a server. This server, there is no domain. Domain ಯಾವ್ದಿದೆ ಇಲ್ಲಿ? Domain ಇಲ್ಲ. Domain ಇಲ್ಲ. ಸದ್ಯ ಯಾವ domain ಇಲ್ಲ. Domain ಮಾಡ್ತಿದ್ದಾವಲ್ಲ, ಮಾಡಿಲ್ಲ ಇನ್ನು ಅಲ್ವಾ? So we have to create domain. So domain create ಮಾಡೋ ಮುಂಚೆ ನಾವೇನು ಕ್ರಿಯೇಟ್ ಮಾಡಕ್ಕೆ ಹೇಳಿ? We have to create one forest. We have to create one forest. We have to create a forest. Okay, what is forest? Group of domain and subdomain. Okay, and inside the forest you have to create your domain. This is your domain. Okay, on the domain here oppo.com. This is we call as a domain. Barcode. What is forest? Forest is a group of domain and subdomain. A diagram of ಆ ರೀತಿಗೋಸ್ಕರ ನಾನು ಫಾರೆಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರೆಸ್ಟ್ ಒಳಗೆ ಏನಂತ ಹೇಳಿ? ಡೊಮೇನ್. ಕಾಡಿನಲ್ಲಿ ಕಾಡು ಪ್ರಾಣಿ, ಹಾಗೆ ಕಾಡು ಪ್ರಾಣಿ ಇರುತ್ತೆ ಹೇಳಿ ಕಾಡೊಳಗೆ ಆತರ. ನಾಳೆ ಟುಮಾರೋ 11:30 ಆಯ್ತಾ? ಮರಿಬೇಡಿ, ಕರೆಕ್ಟ್ ಟೈಮ್, ಎಕ್ಸಾಕ್ಟ್ ಟೈಮ್. ಆಯ್ತಾ? 2 o'clock ಮುಗಿಸುವ. ಯೂಸರ್ ಕ್ರಿಯೇಟ್ ಮಾಡಿ ಸರ್ವರ್ ಇರೋದು ಇದೇ ಮೇನ್. ಯುವರ್ ಜಾಬ್, ಇಟ್ ಇಸ್ ಯುವರ್ ಜಾಬ್. ಓಕೆ, ಸರ್ವರ್ ಕ್ರಿಯೇಟ್ ಮಾಡೋದು, ಓಎಸ್ ಇನ್ಸ್ಟಾಲೇಷನ್ ಮಾಡೋದು, ಡೊಮೇನ್ ಕ್ರಿಯೇಟ್ ಮಾಡೋದು, ಯೂಸರ್ ಕ್ರಿಯೇಟ್ ಮಾಡೋದು ನಿಮ್ದು ಕೆಲಸ, ಅಷ್ಟೇ ಕೆಲಸ. ಕಾನ್ಫಿಗರೇಷನ್ ಅಷ್ಟೇ ಕೆಲಸ. ಇದು ಮೇನ್ ರೋಲ್ ಇರೋದು. ಆಯ್ತಾ? ಡೊಮೇನ್ ಡೊಮೇನ್. ಓಕೆ, ಡನ್ನಾ? ಓಕೆ, ನಾನು ಈಗ ಡೊಮೇನ್ ಕ್ರಿಯೇಟ್ ಮಾಡ್ತೀನಿ ಅಲ್ಲಿಗೆ. Okay, this is what domain name is what? oppo.com, right? Click on next. One domain. Okay, ಹೌದು. Enter the password. ಮಲ್ಟಿ ಡೊಮೇನ್ ಕ್ರಿಯೇಟ್ ಮಾಡಬಹುದು. ಸದ್ಯಕ್ಕೆ ಒಂದೇ ಡೊಮೇನ್ ಕ್ರಿಯೇಟ್ ಮಾಡ್ತೀವಿ ಸರ್. ಹೌದು, ಇದು ಡೊಮೈನ್ ಪಾಸ್ವರ್ಡ್. ನಾ ಸೆಕೆಂಡ್ ಡಯಾಗ್ರಾಮ್ ಓಪನ್ ಮಾಡಿ ನಾನು ಕಳಿಸಿದ್ದಾನೆ ನಿಮ್ಗೆ. ಡೊಮೈನ್ ಕಂಟ್ರೋಲ್, ಹೌ ಟು ಪ್ರೊಟೆಕ್ಟ್ ಯುವರ್ ಡೊಮೈನ್ ಯೂಸಿಂಗ್, ಹೌ ಟು ಪ್ರೊಟೆಕ್ಟ್ ಡೊಮೈನ್ ಯೂಸಿಂಗ್ ಕರೆಕ್ಟ್. yes ಸೇಮ್ ಹೌದು. ಅದೇ ಡೊಮೈನ್, ಅದೇ ಯೂಸರ್, ಅದೇ ಸರ್ವರ್ ಪಾಸ್ವರ್ಡ್. ಇದು ಡೊಮೈನ್ ಪಾಸ್ವರ್ಡ್, ಇದು ಡೊಮೈನ್ ಸರ್ವರ್ ಪಾಸ್ವರ್ಡ್. ಓಕೆ, ಇದು ಡೊಮೈನ್ ಪಾಸ್ವರ್ಡ್. ಸರ್ವರ್ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಸರ್ವರ್ ಪಾಸ್ವರ್ಡ್, ಡೊಮೈನ್ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಡೊಮೈನ್ ಪಾಸ್ವರ್ಡ್. ಓಕೆ, ದೆನ್ ಬರ್ಕೊಳ್ಳಿ. ಎಂಟರ್ ನೆಕ್ಸ್ಟ್ ಸ್ಟೆಪ್ಸ್. ಎಂಟರ್ ಡೊಮೈನ್ ಪಾಸ್ವರ್ಡ್. ಪಾಸ್ವರ್ಡ್ ಮಾತ್ರ, ಯೂಸರ್ ನೇಮ್ ಇಲ್ಲ. Okay, so click on next. Next. ಅದು ಬೇಡ, ನೆಕ್ಸ್ಟ್ ಬರ್ಕೊಳ್ಳಿ. ನೋಟ್ ಬರ್ಕೊಳ್ಳಿ. ನೆಟ್ ಬಯೋಸ್. ವಾಟ್ ಇಸ್ ನೆಟ್ ಬಯೋಸ್? ಓಕೆ, ಬರ್ಕೊಳ್ಳಿ. ಐಡೆಂಟಿಫೈ ದ ಡೊಮೈನ್ ನೇಮ್ to the entire network. Domain name to entire network. Okay, so what is your domain name here? Oppo. What is network name is Oppo only, right? Identify domain name to entire network. ಅಂದ್ರೆ ಈ ಡೊಮೈನ್ ನೇಮ್ ನಿಮ್ಮ ಎಂಟೈರ್ ನೆಟ್ವರ್ಕ್ ಕೂಡ ಐಡೆಂಟಿಫೈ ಮಾಡುತ್ತೆ.
Okay, you can change the name also. The default name, you can change the name also. Next. Okay, so next ಬರ್ಕೊಳ್ಳಿ. So specify the location of the ADDS database. Specify location ADDS database means to store the logs in the server. Okay, so database folder name is NTDS, logs files NTDS folder store ಆಗುತ್ತೆ, sysfile folder ಇಲ್ಲಿ sysfile folder store ಆಗುತ್ತೆ. This is the logs stored in the this specific path. You can change the path also. Logs are the system logs, user logs. So store this path only. Database log first folder. Separate. Either C Windows NTDS is a folder. ಇದು ಯೂಶಲಿ C drive ಅಲ್ಲಿ. ವಿಂಡೋಸ್ NTDS ಅಲ್ಲಿ ಫೋಲ್ಡರ್ ಕ್ರಿಯೇಟ್ ಇದೆ. ಈ ಫೋಲ್ಡರ್ ಒಳಗಡೆಗೆ ಡೇಟಾಬೇಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ. ಸರ್ವರ್ ಲಾಗ್ಸ್ ಫೈಲ್ಸ್, ಸರ್ವರ್ ಲಾಗ್ಸ್ ಎಲ್ಲ ಸ್ಟೋರ್ ಆಗುತ್ತೆ ಇದರಲ್ಲಿ. sysfile folder means user login information, login logout information ಸ್ಟೋರ್ ಆಗೋದು sysfile folder. ಸಿದ್ಧ ಇನ್ಫಾರ್ಮೇಶನ್. ಓಕೆ, 3 ಬರ್ಕೊಳ್ಳಿ. path. Okay, so click on next. ಆಯ್ತಾ? ಈಗ ನೀವೆಲ್ಲಿ ಬರೋದು? ಯಲಹಂಕ ಯಾವ ಹೋಗತ್ರಿ ಸೀದಾ? Click on next ಕೊಡಿ. Click next and install. ತಗೋಬೇಕು ಎಷ್ಟೊಂದು ಪರ್ಲ ಪೀನೆ ಬರ್ತದೆ, ಯಶವಂತಪುರ ಹೋಗುತ್ತಲ್ವಾ? Okay, this is installation, so it will take some time. Okay, so this is your first job. What is your first job? Okay, so whenever you buy any new server, your job is you have to convert the work group to domain. Okay, so convert work to domain, you have to which role you have to add it here? ಯಾವ ರೋಲ್ ಆಡ್ ಮಾಡಕ್ಕೆ ಹೇಳಿ? ADDS ರೋಲ್ ಅನ್ನು ಆಡ್ ಮಾಡ್ತಾರೆ. ADDS means also ID directory, domain ಸರ್ವಿಸ್ ಅನ್ನು ಸರ್ವರ್ ಯಾರು ಅದು ಒಂದೇ. ಆಯ್ತಾ? ಇನ್ಸ್ಟಾಲೇಷನ್ ಒಂದು ಕೆಲಸ ಮುಗೀತು. ಓಕೆ, ADDS ಡೊಮೈನ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ನಾನು ಕೇಳಿ ರೋಲ್ ಆಡ್ ಮಾಡಕ್ಕಾಗತ್ತೆ. ರೈಟ್, ಯು ಹ್ಯಾವ್ ಟು ಆಡ್ ದ ರೋಲ್. ಎಸ್ ನೋ? So this is done. Inside the domain we got one feature. Now physical name inside domain we got which feature? Get it here? Active directory. Correct. AD, active directory feature.
ಆಕ್ಟಿವೇಟ್ ಫೀಚರ್ ಸಿಕ್ಕಿದೆ ಡೊಮೇನ್ ಒಳಗಡೆ. ಓಕೆ, ನಾಳೆ ನೀವೇ ಮಾಡ್ಬೇಕು, ನಾವು ಮಾಡೋದಿಲ್ಲ. ಲ್ಯಾಬ್ ನಾಳೆ AD ಪೋರ್ಟಲ್ ಹೇಳ್ಕೊಡ್ತಿದ್ದೀನಿ, ಲಾಗಿನ್ ಆಗ್ಬಿಡೋದು ಅಂತ. ಅದು ಮಾಡೋದು ಓಪನ್ ಮಾಡಿದ್ದೀನಿ ಲಾಗಿನ್ ಪೋರ್ಟಲ್. ಲ್ಯಾಪ್ಟಾಪ್ ಓಪನ್ ಮಾಡಿದ್ರಾ? ಕ್ರೆಡಿಟ್ ಕಾರ್ಡ್ ಇದೆಯಾ? ಎಲ್ಲರೂ ನೋಡಿ, ಫಸ್ಟ್ ಲಾಗಿನ್ ಆಗಿ portal.com ಲಾಗಿನ್ ಆಗಿ. ಇದು ಆಗ್ತೇ ಉಂಟಲ್ವಾ? ಅಕೌಂಟ್ ಸೆಷನ್ ಇಬ್ರಿಗೆ ಶೇರ್ ಮಾಡಿ ಆಯ್ತಾ? ನೋಡಿ ಫಾರ್ವರ್ಡ್ ಆಯ್ತಲ್ವಾ? ಕ್ಲೋಸ್ ಮಾಡಿ. ಈಗ ಅದ ಟೈಮ್ ತಗೋದೇ ಇರುತ್ತೆ. ನೋಡಿ ರೀಸ್ಟಾರ್ಟ್ ಆಗುತ್ತೆ ಸರ್ವರ್. ನಾನು ಕನ್ವರ್ಟ್ ಮಾಡಲ್ವಾ, ಹೀಗೆ ಆಟೋಮೆಟಿಕ್ ಆಗಿ ರೀಸ್ಟಾರ್ಟ್ ಆಗುತ್ತೆ ಸರ್ವರ್. ಈಗ ಆಯ್ತು ಆಯ್ತು, ಇಲ್ಲ ಇನ್ನು ತೋರಿಸ್ತೇನೆ ಈಗ. ಈಗ ಏನಾಯ್ತು ಹೇಳಿ ಕರೆಕ್ಟ್ ಆಗಿ. ಹೀಗೆ ರೋಲ್ ಇನ್ಸ್ಟಾಲ್ ಆಗೈತೆ ಅಲ್ವಾ? ನಾ ಡೊಮೈನ್ ಜಾಯಿನ್ ಮಾಡಾಯ್ತು, ಈಗ ಸರ್ವರ್ ರೀಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಏನಿದೆ ಹೇಳಿ. ಪುನಃ ನಾವು ಇಲ್ಲಿ ಪೋರ್ಟಲ್ ಬೇಗ ಇಲ್ಲಿ Chrome, right? Copy public IP address. Again go to the remote desktop connection. Same public IP address. Click on connect. Password. Update ಆಗ್ತೇ ಉಂಟು ಅಲ್ವಾ? ಸರ್ವರ್ ಡೊಮೇನ್ಗೆ ಅಪ್ಡೇಟ್ ಆಗ್ತಾ ಇದೆ. ಆಯ್ತಾ? ಸರಿ ಮಾಡಲಾ? ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಆಸ್ತಿ ಮಾಡ್ಕೊಳ್ಳಿ, ಅಡ್ರೆಸ್ ಹಾಕೊಳ್ಳಿ, ಫೋನ್ ನಂಬರ್ ಹಾಕೊಳ್ಳಿ, ಎಲ್ಲ ಫಿಲ್ ಮಾಡಬೇಕು. ಓಕೆ, ಮಾಡ್ಕೊಳ್ಳಿ. ಆಪ್ಷನಲ್
ಕಾಣಿಸ್ತಿಲ್ವಾ? ಸೊ ಈಗ ಹೇಗೆ ಚೆಕ್ ಮಾಡ್ತೀರಾ ಡೊಮೇನ್ ಜಾಯ್ನ್ ಆಗಿದೆಯಲ್ಲ ಅಂತ? ಗೋ ಟು ಲೋಕಲ್ ಸರ್ವರ್ ಹಿಯರ್ ಇದು ಡೊಮೇನ್ ಇಲ್ಲಿ ನೋಡಿ ಮನೋಜ್ ಕುಮಾರ್ ಯಾವ ಡೊಮೇನ್ ಹೇಳಿ? opera.com ಅಲ್ವಾ? ಸೊ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಕನ್ವರ್ಟ್ ಸರ್ವರ್ ಟು ವರ್ಕ್ ಗ್ರೂಪ್ ಟು ಡೊಮೇನ್. ಇದು ವರ್ಕ್ ಗ್ರೂಪ್ ಇದೆ, ಈಗ ಡೊಮೇನ್ ಗೆ ಮೂವ್ ಆಗಿದೆ. ಓಕೆ, ದಿಸ್ ಇಸ್ ಯುವರ್ ಫಸ್ಟ್ ಮಾಡ್ಯೂಲ್. ಕ್ಲಿಯರ್? ಇಲ್ಲ, ಒಂದೇ ಐಪಿ ಚೇಂಜ್ ಆಗಿದೆ. ಐಪಿ ಚೇಂಜ್ ಆಗಿದೆ. ನೆಕ್ಸ್ಟ್ ಗೋ ಟು ಆಲ್ ಸರ್ವಿಸಸ್, ಡಿಲೀಟ್ ಮಾಡ್ಬಿಡಿ ಒಂದ್ಸಲ ಎಲ್ಲ, ಆಯ್ತಾ? ಇಲ್ಲ ಆದ